ನಿಧಾನ ಬೀಳ್ಸ್ಕೊಳು. ಬಾ ಈ ಕಡೆ ಬಾ, ಈ ಕಡೆ ಬೇಗ ಬಿಟ್ಬಿಟ್ಟಿದ್ದಾರೆ ಈ ಕಳ್ಳನ್ನ. ಥ್ಯಾಂಕ್ಸ್ ಕಣ್ರ. ಸಾರಿ, ನನ್ನಿಂದ ನಿಮ್ಗೆ ತುಂಬ ತೊಂದರೆ ಆಯ್ತು. ಹಿಂಗೆಲ್ಲ ಹೇಳ್ಬಿಟ್ಟು ನಮ್ಮನ್ನು ದೂರ ಮಾಡ್ಬೇಡ ಕಣ ನೀನು. ಹೀಗೆಲ್ಲ ಆಗ್ಬಾರ್ದಾಗಿತ್ತು. ಇಷ್ಟಕ್ಕೆಲ್ಲ ಅವಳೇ ಪಾಪ ಆಡ್ದೋರ್ ಬಾಯಿ ನಮ್ಗೆ. ನೀನ್ ರೆಸ್ಟ್ ತಗೋ ನಡಿ. ಸರಿ, ನಾಳೆ ಮಾತಾಡೋಣ. ಓಕೆ. ಅಮ್ಮ, ನೀನು ಹೇಳ್ಬೇಡಮ್ಮ. ನಿಂಗೆ ಯಾರಾದ್ರೂ ಒಂದ್ ಮಾತಂದ್ರು ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಎಲ್ರು ಬಾಯಿಗೆ ಬಂದಾಗ ಮಾತಾಡಿದ್ರು ನನ್ನಿಂದ. ಅಮ್ಮ, ನನಗೆ ಕ್ಷಮಿಸ್ಬಿಡಮ್ಮ. ಎಲ್ಲ ನನ್ನಿಂದಾನೆ ಹಾಕಿತ್ತು. ಆದ್ರೆ ನಾ ಚೈನ್ ಕದ್ದಿಲ್ಲಮ್ಮ. ನನಗ್ ಗೊತ್ತು ಕಣ, ನನಗ್ ಗೊತ್ತು. ನನ್ಗೆಲ್ಲ ಅರ್ಥ ಆಗುತ್ತೆ. ನನ್ನ ನೋವು, ಸಂಕಟ, ಸಂತೋಷ ಎಲ್ಲ ನಿನ್ಗೆ ಅರ್ಥ ಆಗುತ್ತೆ. ಆದ್ರೆ ನಿನ್ನ ನೋವು, ಸಂಕಟ ನಾನು ಅರ್ಥ ಮಾಡ್ಕೊಳ್ಳೋನಾಗಿದ್ದಿದ್ರೆ ಅಂಥವ್ರು ಸಹವಾಸ ಮಾಡ್ತಿರ್ಲಿಲ್ಲಮ್ಮ. ಅಮ್ಮ, ನಿನ್ನ ತುಂಬಾ ನೋಯಿಸ್ಬಿಟ್ಟೆ. ಇನ್ ಮುಂದೆ ನಿನ್ ಮನ್ಸು ನೋಯಿಸಲ್ಲ. ನನ್ನ ನಮ್ಮಮ್ಮ. ಅಳ್ಬೇಡಕ್ಕಂದ. ನೋಡು ಕಂದ, ನೀನೀಗ ಹಾರಕ್ ಕಲ್ತಿರೋ ಹಕ್ಕಿ. ಇವತ್ತಲ್ಲ ನಾಳೆ ಹೊಸ ಗೂಡು ಮಾಡ್ಕೊಂಡು ಜೀವನನ ಮುಂದುವರಿಸ್ಬೇಕು. ಆ ಗೂಡು ಜೋಡಿ ಹಕ್ಕಿಗಳಿಗೆ ಆಶ್ರಯ ಆಗಿರ್ಬೇಕೇ ಹೊರತು ಬಿರುಗಾಳಿಗೆ ಬಲಿ ಆಗ್ಬಾರ್ದು. ಫೋನ್ ಬೇರೆ ರಿಜೆಕ್ಟ್ ಮಾಡ್ತಿದ್ದಾನೆ, ಯಾಕೆ? ಯಾಕಿರ್ಬೋದು? ನೋಡ, ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏಯ್, ಏನ್ ಹೇಳ್ಬೇಕು ಅಂತಿದ್ಯಾ ಅದನ್ನ ಡೈರೆಕ್ಟ್ ಆಗಿ ಹೇಳು. ನಾವು ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಏನೋ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ಅವಳು ACP ಮಗಳು ಅಂತ ಗೊತ್ತಾದ್ಮೇಲೂ ನೀನ್ ಅವಳ ಜೊತೆ ಮೂವ್ ಮಾಡ್ದೆ ನೋಡು, ಅದು ನಿನ್ನ ದೊಡ್ಡ ತಪ್ಪು. ನೀನೇನೋ ಅವಳನ್ನ ಹುಡುಗಾಟಕ್ಕೆ ಅಂತ ಆಟ ಆಡಿಸ್ದೆ, ಆದ್ರೆ ಅವಳು ನಿಂತರ ಅಲ್ಲ ಮಗ. ಕಾಯ್ಕೊಂಡಿದ್ದು ಚೈನ್ ಕೊಟ್ಟಂಗ್ ಮಾಡಿ ಅವ್ರ ಅಪ್ಪನ್ಗೆ ಹೇಳಿ ಸ್ಟೇಷನ್ಗೆ ಹಾಕಿ ರುಬ್ಸಿದ್ಲು. ಇದೆಲ್ಲ ನಮ್ಗೆ ಬೇಕಾಗಿತ್ತಾ? ಇಷ್ಟಕ್ಕೆ ಆಯ್ತು ಅಂತ ಸುಮ್ಮನಾದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಕತೆ ಮುಗೀತು. ಅವಳೆ ಬಂದ್ಲು ಅಂತ ಕಾಣ್ತದೆ. ಆಹಾ, ದುರ್ಗಿ ಇಲ್ಲೇ ಬರ್ತಾವಳೆ. ಏಯ್, ನಾನಿಲ್ಲ ಅಂತ ಹೇಳೋಗ. ಸರಿ. ಅವಳೆ ಫೋನ್ ಮಾಡಿರೋದು. ಗೂಳಿ ತರ ಒಳಗ್ ನುಗ್ಗಿ ಹೊಡೆದಿಡ್ದಳು. ಎತ್ ಮಾತಾಡೋ. ಹಲೋ, ನೀನ್ ಯಾರೋ ನನಗೆ ಗೊತ್ತಿಲ್ಲ, ಡಿಸ್ಟರ್ಬ್ ಮಾಡಬೇಡ. ಯಾಕೋ ಈ ತರ ಮಾತಾಡ್ತಿದ್ಯಾ? ಏನಾಗಿದ್ಯೋ ನಿಂಗೆ? ನನಗೇನು ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ನಿನ್ ಚೈನ್ ನಿನಗೆ ಬಂತು ತಾನೆ? ನನಗೆ ನಿನ್ ಜೊತೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ಕೀಪ್ ದ ಫೋನ್.